ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 10 ನಿಮಿಷದಲ್ಲೇ ಮಾಡಬಹುದಾದಂತಹ ಮೋದಕದ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗಾದರೆ ಮೋದಕ ಹೇಗೆ ಮಾಡೋದೆಂದು ನೋಡುವ. ಇವತ್ತು ನಾನೊಂದು ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು 6 ಏಲಕ್ಕಿ ಮತ್ತೊಂದು 6 ಗೇರು ಬೀಜ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡುವ. ನೋಡಿ, ನಾನೀಗ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದು ನೋಡಿ, ಮಾರ್ಕೆಟಲ್ಲಿ ಸಿಗುವಂಥ ರೆಡಿಮೇಡ್ ಡೆಸಿಕೇಟೆಡ್ ಕೋಕೋನಟ್ ಅಂತ. ಇದನ್ನು ನಾವು ತಂದು ಡೈರೆಕ್ಟಾಗಿ ಉಪಯೋಗಿಸಬಹುದು. ಇನ್ಸ್ಟೆಂಟಾಗಿ ಮಾಡೋದಕ್ಕೋಸ್ಕರ ಇದನ್ನು ಈಗ ನಾನು ಉಪಯೋಗಿಸ್ತಾ ಇದ್ದೇನೆ. 2 ಕಪ್ಪಿನಷ್ಟು ಡೆಸಿಕೇಟೆಡ್ ಕೋಕೋನಟ್, 1 ಕಪ್ ಮಿಲ್ಕ್ ಪೌಡರ್, ನೋಡಿ ಸೇಮ್ ಕಪ್ ಉಪಯೋಗಿಸ್ತೇನೆ. ಇದು ತುಪ್ಪ, ಸ್ವಲ್ಪ ನೀರಾಗಿ ಇದೆ ಇದು ನೋಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿದ ಸಕ್ಕರೆ, ಗೇರು ಬೀಜ, ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಈಗ ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೊದಲು ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ಇದನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಒಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕುವ. ತುಪ್ಪದಲ್ಲೇ ಅಂಟು ಸಹ ಇದನ್ನು ಮಾಡ್ಬೋದು. ಈಗ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡುವ. ತುಂಬ ರುಚಿಯಾಗಿ ಬರ್ತದೆ ತುಪ್ಪ ಜಾಸ್ತಿ ಹಾಕಿದಷ್ಟು. ನೋಡಿ, ಇನ್ನೊಂದು ಚಮಚ ಹಾಕ್ತಾ ಇದ್ದೇನೆ ನಾನು, ಇದು ದೊಡ್ಡ ಚಮಚ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಗಟ್ಟಿ ಬರಲಿಕ್ಕೋಸ್ಕರ ನಾನೊಂದು 2 ಚಮಚದಷ್ಟು ಹಾಲು ಕೂಡ ಹಾಕ್ತಾ ಇದ್ದೇನೆ. ಇದನ್ನೀಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧದಷ್ಟನ್ನು ತೆಗೆದು ಇದಕ್ಕೀಗ ನಾನು ಕೇಸರ್ ಕಲರ್ ಪೌಡರ್ ಇದೆ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಮೋದಕದ ಡಬಲ್ ಕಲರ್ ಬರಲಿ ಅಂತ ಈ ರೀತಿ ಕಲರ್ ಹಾಕಿದೆ ನಾನು. ಇದು ನೋಡಿ 1 ಟೇಬಲ್ ಸ್ಪೂನ್ ಹಾಕಿದೆ. ಈಗ 2 ಟೇಬಲ್ ಸ್ಪೂನ್ನಷ್ಟು ಹಾಲು ಹಾಕಿ ಈ ರೀತಿ ನೋಡಿ ಒಂದು ಸಲ ಮಿಕ್ಸ್ ಮಾಡುವ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಸರಿಯಾಗ್ತದೆ. ನೋಡಿ, ಈ ರೀತಿ ಒಂದು ಮುದ್ದೆ ಕಟ್ಟಲಿಕ್ಕೆ ಬರ್ತದೆ ನೋಡಿ, ಆ ರೀತಿ ಆಗಬೇಕು, ಒಂದು ಮುದ್ದೆ ರೀತಿಯಲ್ಲಿ. ಹಾಗಾದರೆ 2 ಚಮಚ ಸಾಕಾಗ್ತದೆ, ಇಲ್ಲಾಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಇದು ನೋಡಿ, ನಾವು ಕೇಸರಿ ಕಲರ್ ಹಾಕಿದ್ದಕ್ಕೆ ಇದಕ್ಕೆ ಸಹ ಅಷ್ಟೇ ನಾನು 2 ದೊಡ್ಡ ಚಮಚದಲ್ಲಿ ಹಾಲು ಹಾಕ್ತಾ ಇದ್ದೇನೆ. ಸರಿ 4 ಚಮಚ ತೆಗೆದುಕೊಂಡಿದ್ದೇನೆ ನಾನು. ಅದರಲ್ಲಿ 2 ಚಮಚ ಒಂದು ಇದಕ್ಕೆ, ಇನ್ನೊಂದು ಇದಕ್ಕೆ 2 ಚಮಚ ಹಾಕಿದ್ದೇನೆ. ಇದು ನೋಡಿ ಕಲರ್ ಬಂತು ಆರೆಂಜ್. ಇವಾಗ ನೋಡಿ ಈ ರೀತಿ ಮುದ್ದೆ ರೀತಿಯಲ್ಲಿ ಬರಬೇಕಿದು. ಈಗ ರೆಡಿಯಾಗಿದೆ. ಇದು ನೋಡಿ ಮೋದಕ ಮಾಡುವ ಮೌಲ್ಡ್. ಇದು ರೆಡಿಮೇಡ್ ಮಾರ್ಕೆಟಲ್ಲಿ ಸಿಗ್ತದೆ. ಇದು ನಾನು ಹೋದ ವರ್ಷ ತಂದು ಇಟ್ಟಿದ್ದೆ, ಅದನ್ನು ಈಗ ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಇದರೊಳಗೆ ಸ್ವಲ್ಪ ಸ್ವಲ್ಪನೇ ತುಂಬಿಸಬೇಕು. ಈ ರೀತಿ ಅರ್ಧದಷ್ಟು ಆರೆಂಜ್ ಕಲರ್ ಆದರೆ ಇನ್ನು ಸ್ವಲ್ಪ ಬಿಳಿ ಕಲರನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ರೀತಿ ಟೈಟ್ ಮಾಡಿ ನಂತರ ಈ ರೀತಿ ಓಪನ್ ಮಾಡಿದರೆ ಮೋದಕ ರೆಡಿಯಾಗಿ ಬರ್ತದೆ. ನೋಡಿ, ಒಂದು ಮೋದಕನೀಗ ನಾನು ಮಾಡಿ ತೋರಿಸಿದ್ದೇನೆ. ಈಗ ಇನ್ನೊಂದು ಮೋದಕಕ್ಕೆ ಸಹ ಅದೇ ರೀತಿ ನೋಡಿ ತುಂಬಿಸ್ತಾ ಇದ್ದೇನೆ. ಮೊದಲಿಗೆ ಇದು ಕೇಸರ್ ಕಲರ್ ಹಾಕಿದ್ದು, ಇನ್ನೊಂದು ಸಲ ಬಿಳಿಯಾಗಿರುವ ಇದು ಕೋಕೋನಟನ್ನು ಹಾಕುವ. ಇದೇ ರೀತಿ ಸರಿ ಇದರಲ್ಲಿ ಫಿಲ್ ಮಾಡಿ ನಂತರ ಒಂದು ಸಲ ಪ್ರೆಸ್ ಮಾಡಿ ತೆಗೆದ್ರೆ ಮೋದಕ ನೋಡಿ ಅದೇ ಶೇಪಲ್ಲಿ ರೆಡಿಯಾಗಿರ್ತದೆ. ಈಗ ಒಂದು ಸಲ ನಾನು ಕೈಯಲ್ಲಿ ಸಹ ಮೌಲ್ಡ್ ಇಲ್ಲದೆ ಕೈಯಲ್ಲಿ ಹೇಗೆ ಮಾಡೋದೆಂದು ಸಹ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ನೋಡಿ, ಈ ರೀತಿ 2 ಸಹ ತೆಗೆದುಕೊಂಡು ಒಂದು ಉಂಡೆ ರೀತಿ ಕಟ್ಟುವ. ಉಂಡೆ ಮಾಡಿದಷ್ಟು ಗಟ್ಟಿ ಏನಾಗಬೇಕಂತಿಲ್ಲ, ಸ್ವಲ್ಪ ಈ ರೀತಿ ಮಾಡಿ ನಂತರ ನೋಡಿ ತುದಿಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ಮೋದಕದ ಶೇಪ್ ಬರ್ತದೆ. ನೋಡಿ ನೋಡಿ ಚೆನ್ನಾಗಿ ಶೇಪ್ ಬಂತು. ಚಾಕು ಅಥವಾ ಚಮಚದ ಕಡೆಯ ಸಹಾಯದಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು, ಮೋದಕದ ಶೇಪ್ ಬರ್ತದೆ. ನೋಡಿ, ತೋರಿಸ್ತಾ ಇದ್ದೇನೆ ನಿಮಗೆ, ಸುಲಭ ರೀತಿಯಲ್ಲಿದು ಮಾಡಬಹುದು. ಅದೇ ರೀತಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿ, ನೋಡಿದ್ರಲ್ಲ, ಮೋದಕ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ನಾನಿದನ್ನು ದೇವರಿಗೆ ಸಮರ್ಪಣೆ ಮಾಡಲು ರೆಡಿ ಮಾಡಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ತಿಳಿಸಿ. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.